ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಸಾವಿತ್ರಿ ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳುತ್ತಾ, ಇವತ್ತು ನಾನು ಬೆಳಗ್ಗೆ ತಿಂಡಿಗೆ ಸಿಂಪಲ್ಲಾಗಿ ಪೂರಿ ಯಾವ ಥರ ಮಾಡೋದು ತುಂಬಾ ಸಾಫ್ಟಾಗಿ ಬರಬೇಕು ಮತ್ತು ಅಡುಗೆ ಸೋಡಾ ಹಾಕದೆ ಯಾವ ಥರ ಉಬ್ಬಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ ನೋಡಿ ನೀವು ಎಷ್ಟು ಚೆನ್ನಾಗಿರುತ್ತೆ ಪೂರಿ. ಸೊ ಅದಕ್ಕೆ ಏನೇನೆಲ್ಲ ಹಾಕಿದರೆ ಪೂರಿ ಈ ಥರ ಉಬ್ಬಿ ಬರುತ್ತೆ ಅಂತಂದು ನೋಡಿ ನೀವೇ. ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ನನ್ನೆಲ್ಲ ವೀಡಿಯೋಸ್ಗಳ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನನ್ನ ವೀಡಿಯೋಗಳನ್ನು ನೀವೇ ಮೊದಲು ನೋಡಬಹುದು. ಸೊ ಬನ್ನಿ ಯಾವ ಥರ ಮಾಡೋದಂತ ನೋಡೋಣ. ಸೊ ಮೊದಲು ಒಂದು ಪಾತ್ರೆ ತೊಗೊಂಡು ಒಂದು ಬಟ್ಲದಷ್ಟು ಗೋಧಿ ಹಿಟ್ಟು ತೊಗೊಳ್ತಾ ಇದ್ದೀನಿ. ಸೊ ಅದೇ ಬಟ್ಲಿಂದ ಇನ್ನೊಂದು ಅರ್ಧ ಗೋಧಿ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ನಂತರ ಅದಕ್ಕೆ ನೆಕ್ಸ್ಟು ಅದಕ್ಕೆ ಚಿರೋಟಿ ರವೆ ಹಾಕ್ಕೊತಾ ಇದ್ದೀನಿ. ಎರಡು ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ ಹಾಕ್ಕೊತಾ ಇದ್ದೀನಿ. ಚಿರೋಟಿ ರವೆ ಆಯಿತು ಅಥವಾ ಉಪ್ಪಿಟ್ಟು ರವೆ ಆಯಿತು, ಮತ್ತು ಮನೇಲಿ ಯಾವ್ದು ರವೆ ಇರುತ್ತೋ ಸೊ ಅದನ್ನು ಹಾಕ್ಕೋಬೋದು, ಚೆನ್ನಾಗಿ ಬರುತ್ತೆ ಪೂರಿ ಹಾಕ್ಕೊಂಡ್ರೆ. ಸೊ ನೆಕ್ಸ್ಟು 1 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಶುಗರ್ ಏನಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಅದು ಕಲರ್ ಬರುತ್ತೆ, ಪೂರಿ ರೆಡ್ ಕಲರ್ ಬರೋದಕ್ಕೆ ಪೂರಿಗೆ ಸಕ್ಕರೆ ಹಾಕ್ತಾಯಿದ್ದೀನಿ ಹಿಟ್ಟಿಗೆ. ಸೊ ನೆಕ್ಸ್ಟು 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಆಯಿಲು ಅಥವಾ ತುಪ್ಪನಾದರೂ ಹಾಕ್ಕೋಬೋದು ನೀವು, ನಿಮಗೆ ಯಾವ ಥರ ಇರುತ್ತೆ ಆ ಥರ. ಸೊ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಎಲ್ಲ ಚೆನ್ನಾಗಿ ಸಕ್ಕರೆ ಅದೆಲ್ಲ ರವೆ ಎಲ್ಲ ಮಿಕ್ಸ್ ಆಗಬೇಕು. ಮಿಕ್ಸ್ ಆಗಿಬಿಟ್ಟು ಸ್ವಲ್ಪನೇ ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು. ಸ್ವಲ್ಪ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಸ್ವಲ್ಪನೇ ನೀರು ಹಾಕ್ಬಿಟ್ಟು ನಾದ್ಕೋಬೇಕು. ಈ ಥರ ನಾದ್ಕೊಂಡ್ರೆ ಹಿಟ್ಟು ಚೆನ್ನಾಗಿ ಸ್ವಲ್ಪ ಗಟ್ಟಿನೇ ನಾದ್ಕೋಬೇಕು, ಅಂದರೆ ಪೂರಿ ತೆಳುವಾಗಿ ಲಟ್ಟಿಸ್ಬೋದು ನಾವು. ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರೋದಿಲ್ಲ ಪೂರಿ. ಸೊ ಅದಕ್ಕೆ ಸ್ವಲ್ಪ ಗಟ್ಟಿನೇ ನಾದ್ಕೋಬೇಕು. ನೋಡಿ ಯಾವ ಥರ ನಾದ್ಕೋತಾ ಇದ್ದೀನಿ ನಾನು. ನೋಡಿ ಹಿಟ್ಟು ಈ ಥರ ಗಟ್ಟಿಯಾಗಿ ನಾದ್ಕೋಬೇಕು. ಅದಕ್ಕೆ ಸ್ವಲ್ಪ ಸ್ಮೂತ್ ಆಗೋಕ್ಕೆ ಒಂದು ಡ್ರಾಪಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ನಾದ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ನಾದ್ತೀವಿ ಅಷ್ಟು ಚೆನ್ನಾಗಿ ಪೂರಿ ಸಾಫ್ಟಾಗಿ ಬರುತ್ತೆ. ನಾದೋದ್ರಲ್ಲಿ ಇರುತ್ತೆ ಹಿಟ್ಟು, ಕಲಸೋದ್ರಲ್ಲಿ. ಸೊ ಈ ಥರ ನಾದ್ಕೊಂಡ್ಮೇಲೆ ಇವಾಗ ಪೂರಿ ಹಿಟ್ಟು ರೆಡಿ ಆಯಿತು. ಸೊ ಇದು ಒಂದು 10 ನಿಮಿಷ ನೆನಿಬೇಕು. ಸೊ ಇದು ನೆನಿಲಿ, ಅಲ್ಲಿ ತನಕ ನಾವು ಹಿಟ್ಟನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಸೊ ಇವಾಗ ಗ್ಯಾಸ್ ಹಚ್ಚಿ ಆಯಿಲ್ನ ಬಿಸಿ ಮಾಡಬೇಕು. ಇವಾಗ ಬಿಸಿ ಮಾಡಿಬಿಟ್ಟು ಅಲ್ಲಿವರೆಗೂ ಎಣ್ಣೆ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಆಯಿಲ್ ಸ್ವಲ್ಪ ಹೀಟ್ ಆಗೋವರೆಗೂ, ಎಣ್ಣೆ ಬಿಸಿ ಆಗೋವರೆಗೂ ಸ್ವಲ್ಪ ಹಿಟ್ಟನ್ನು ನಾದ್ಕೊಂಡ್ಬಿಟ್ಟು ನೆಕ್ಸ್ಟು ಸಣ್ಣದಾಗಿ ಉಳ್ಳಿ ಥರ ಮಾಡಿಕೊಂಡು ಇಟ್ಕೊಂಡು ನಂತರ ಪೂರಿನ ನೋಡಿ ಈ ಥರ ಉಳ್ಳಿನ ಮಾಡಿಟ್ಕೋಬೇಕು. ಸೊ ಇವಾಗ ಪೂರಿನ ಲಟ್ಟಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ಒಂದು ಡ್ರಾಪಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಲಟ್ಟಿಸ್ಬೇಕು ಪೂರಿನ, ಅಂದರೆ ಚೆನ್ನಾಗಿ ಬರುತ್ತೆ. ಸೊ ಈ ಕಡೆ ಇವಾಗ ಎಣ್ಣೆ ಬಿಸಿ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಒಂದೊಂದಾಗೆ ಪೂರಿನ ಕರ್ಕೊತ ಹೋಗೋಣ. ಸೊ ನೋಡಿ ಯಾವ ಥರ ಬರುತ್ತೆ ಅಂತಂದು, ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ. ಈ ಥರ ಟ್ರಿಕ್ಸ್ ಹಾಕ್ಬಿಟ್ಟು ಚೆನ್ನಾಗಿ ಮಾಡಿದರೆ ತುಂಬಾ ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ ಪೂರಿನ, ಮಕ್ಕಳಾಯಿತು ಎಲ್ಲರೂ ಆಯಿತು. ಸೊ ನೋಡಿ ಎಷ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ ಅಂತ. ನೋಡಿ ಹಾಗೆ ಇನ್ನೊಂದು ಪೂರಿನೂ ಹಾಕ್ತೀನಿ, ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದು ನೋಡಿಬಿಟ್ಟು ಕಮೆಂಟ್ ಮಾಡಿ. ನೀವು ಯಾವ ಥರ ಪೂರಿ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ,
ಸೊ ಈ ಪೂರಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಅಂತ ಹೇಳ್ತಾ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.